ಕೇಂದ್ರದಲ್ಲಿ ಇವತ್ತು ರಾಜ್ಯಸಭೆಯಲ್ಲಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರು ಅಲ್ಲಿ ಈಗ ಆಲ್ದಾನಿ ಅನ್ನುವಂಥ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೋದ ನಂತರ ಅವರ ಭಾಷಣ ಮಾಡಿದ ಆ ಸ್ಥಳವನ್ನು ಈ ಕೋಮುವಾದಿಗಳು ಶ್ರೀರಾಮ ಸೇನೆಯವರು ಅದನ್ನು ಶುದ್ಧೀಕರಣ ಮಾಡಿದ್ದಾರೆ. ಅವರ ಮೆದುಳು ಎಷ್ಟು ಕೊಳೆತೋಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದು ಕೇವಲ ಶ್ರೀರಾಮ ಸೇನೆ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಒಂದು ಅವೈಚಾರಿಕವಾದಂಥ ಸಂವಿಧಾನ ವಿರೋಧಿಗಳ ಪಡೆ ಇದೆ. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. RSS ಮತ್ತು BJP ಇಂಥ ಕ್ರಿಮಿಗಳನ್ನು ಅದು ಸಾಕ್ತಾ ಇದೆ. ಹಾಗಾಗಿ ಅದು ಕೇವಲ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಅವರಿಗೆ ಮಾಡಿರುವ ಅವಮಾನವಲ್ಲ, ಇಡೀ ದೇಶದ ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದೇಶದ ಕ್ಷಮೆಯನ್ನು ಮೋಹನ್ ಭಾಗವತ್ ಅವರು ಕೇಳಬೇಕು. ಹೀಗಾಗಿ ಇವರು ಮಾತೆತ್ತಿದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ ಬೊಗಳ ಬಿಡ್ತಾರೆ. ಹಾಗಾದರೆ ಖರ್ಗೆ ಅವರು ಅವರು ಏನು ಇವತ್ತು ಅಲ್ಲಿ ಭಾಷಣ ಮಾಡಿ ಹೋದ್ಮೇಲೆ ಅದನ್ನು ಶುದ್ಧಿ ಮಾಡೋ ಕೆಲಸವನ್ನು ಮಾಡಿದಂಥ ಇಂಥ ಅವಿವೇಕಿಗಳಿಗೆ ಏನು ಶಿಕ್ಷೆ ಆಗಬೇಕು, ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದು ಪದೇ ಮರುಕಳಿಸ್ತಾ ಇರುತ್ತೆ. ಇದೇನು ಹೊಸದಲ್ಲ. ಇವತ್ತಿಗೂ ಕೂಡ ಅನೇಕ ದಮನಿತ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು ದೇವಸ್ಥಾನಗಳಿಗೆ ಬಿಡದೇ ಇರೋದು, ಕುಡಿಯೋದಕ್ಕೆ ನೀರಿಗೆ ಬಿಡದೇ ಇರೋದು ಇವತ್ತಿಗೂ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಶೋಷಿತ ಸಮುದಾಯಗಳು ಎಚ್ಚೆತ್ತುಕೊಳ್ಳುವ ಮೂಲಕ ಬಾಬಾ ಸಾಹೇಬರ ಕನಸಿನ ಭಾರತ ಏನಿತ್ತು, ಬೌದ್ಧ ಧರ್ಮದ ಕಡೆಗೆ ನಾವೆಲ್ಲರೂ ಕೂಡ ಆ ಧರ್ಮದ ಕಡೆಗೆ ಹೋದರೆ, ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ಇಂಥ ಅನಿಷ್ಟಗಳು ಕಡಿಮೆ ಆಗ್ತವೆ ಮತ್ತು ಸ್ವಾಭಿಮಾನದ ಬದುಕನ್ನು ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈ ಕಿಡಿಗೇಡಿಗಳು, ಈ ಶ್ರೀರಾಮ ಸೇನೆಯಂತಹ ಅವಿವೇಕಿಗಳು ಮಾಡಿರುವಂಥ ಈ ದುಷ್ಕೃತ್ಯ ಅದಲ್ಲ, ಇದನ್ನು ಖಂಡಿಸ್ತೀವಿ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಯಾವ RSS ಮತ್ತು BJP ಹಾಗೂ ಇನ್ನಿತರ ಈ ವಿಶ್ವ ಹಿಂದೂ ಪರಿಷತ್ತು ಇಂಥ ಈ ಸಂವಿಧಾನ ವಿರೋಧಿ ಶಕ್ತಿಗಳಿದ್ದಾವೆ, ಇವು ದೇಶದ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ಒಂದೇ ಒಂದು ವಿಚಾರ, RSS BJP ಮತ್ತು ಬಜರಂಗ ದಳದವ್ರು ಏನು ಹೇಳ್ತಾರೆ, ಅಲ್ಲಿ ರಾಜಕೀಯದ ವಿಷಯ ಬಂದಿದ್ದಕ್ಕೆ ಈ ಥರ ಶುದ್ಧಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ದೊಡ್ಡವರು ಮಲ್ಲಿಕಾರ್ಜುನ ಸಾಹೇಬರಿಗೆ ಅವಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಏನು ಮಾತಾಡಬೇಕಾಗಿತ್ತಲ್ಲ ಅವರು ದೇಶದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಹಸಿವಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ವರ್ಗ ಅಸಮಾನತೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದು ಮಾಡೋದು ತಪ್ಪ? ಇದು ಮೋದಿ ಅವರು ಮಾತಾಡೋದಿಲ್ವಾ? ಮೋದಿ ಅವರು ಹೇಳಿದ್ದಾರೆ ಬುದ್ಧಿಜೀವಿ ನಕ್ಸಲರ ಬಗ್ಗೆ ಎಚ್ಚರಿಕೆ ಆಗಿರ್ರಿ ಅನ್ನೋದು. ಅದು ಏನಾದ್ರ ಅರ್ಥ? ರಾಷ್ಟ್ರ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಬ್ಬ ಪ್ರಧಾನಮಂತ್ರಿ ಮಾತನಾಡೋ ಭಾಷಣನ ಅದು? ಇವರು ಮಾತ್ರ ಬಾಯಿಗೆ ಬಂದಂಗೆ ಏನು ಬೇಕಾದರೂ ಮಾತಾಡ್ಬೋದು. BJP ಅವರು, RSS ಅವರು. ಮೋಹನ್ ಭಾಗವತ್ ಮಾತ್ರ ಪಾಕಿಸ್ತಾನದ ಜೊತೆ ನಮ್ಮದು ಯಾವುದೇ ರೀತಿಯಲ್ಲಿ ನಾವು ಬಿಕ್ಕಟ್ಟುಗಳನ್ನು ಇಟ್ಕೋಬಾರ್ದು, ಪಾಕಿಸ್ತಾನದ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕಂತ ಹೇಳಿದ್ರೆ ಅದು ದೇಶ ಪ್ರೇಮ ಆಗಿಬಿಡುತ್ತೆ. ಅದೇ BJP-ಯೇತರರು ಅಥವಾ RSS-ನವ್ರು ಅಲ್ದೇರವ್ರು ಮಾತಾಡ್ಬಿಟ್ರೆ ಅದು ದೇಶದ್ರೋಹ ಆಗಿಬಿಡುತ್ತೆ. ಇದನ್ನೆಲ್ಲ ನಾವು ಕೇಳ್ಕೊಂಡು ಕಾಗೆ ಗುಬ್ಬ ಕತೆ ಕೇಳ್ಕೊಂಡಿರ್ತೀವ ನಾವು. ನಮ್ಗೆ ಇವರೆಲ್ಲ ಕುತಂತ್ರಗಳು ಗೊತ್ತಿದ್ದಾವೆ. ಅದರಿಂದ ಖರ್ಗೆ ಸಾಹೇಬರು ಸುಡುವ ವಾಸ್ತವಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಇದ್ರ ಬಗ್ಗೆ ದೇಶದ ಜನ ಯೋಚನೆ ಮಾಡಬೇಕಂತ ಹೇಳಿದ್ದಾರೆ ಹೊರತು ಅವರು ಯಾವ ಧರ್ಮದ ಬಗ್ಗೆ ಆಗಲಿ ಯಾವುದೇ ವಿಚಾರವನ್ನು ಅಲ್ಲಿ ಅವರು ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಧಿಕಾರ 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 ಜೀವ ವಿರೋಧಿ RSS ಮತ್ತು BJP-ಗೆ, ಜೀವ ವಿರೋಧಿ RSS ಮತ್ತು BJP-ಗೆ ನಿಷೇಧ ಮಾಡಿ ಶ್ರೀರಾಮ ಸೇನೆ ನಿಷೇಧ
ಹಿರಿಯ ಇಡೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ಚೇತನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದಂತ ಶ್ರೀ ರಾಮಸೇನೆಯನ್ನ ನಿಷೇಧ ಮಾಡಿ ಮಾನವ ವಿರೋಧಿ ರಾಮಸೇನೆಯನ್ನ ನಿಷೇಧ ಮಾಡಿ ದಲಿತ ವಿರೋಧಿ RSS ನ ನಿಷೇಧ ಮಾಡಿ ಜಿಂದಾಬಾದ್ ಓಕೆ, ಎಲ್ಲ ಕುತ್ಕೊಳ್ಳಿ.